ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಏನ್ ಟ್ವಿಸ್ಟ್ ಇದೆ, ಏನ್ ಅಪ್ಡೇಟ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಸೊ ಕೋರ್ಟ್ ಡಿಸಿಷನ್ಸ್ ಇವತ್ತು ಮಂಗಳವಾರ ಬರುತ್ತೆ ಅಂತ. ಸೊ ಆ ಕೋರ್ಟ್ ಡಿಸಿಷನ್ ಏನಾಯ್ತು, ಕೋರ್ಟ್ ನಿಂದ ಏನ್ ಫೈನಲ್ ಡಿಸಿಷನ್ಸ್ ಬಂತು, ಸೊ ಮತ್ತೆ ಮಾರ್ಕ್ಸ್ ಕೊಡ್ತಾರಾ, ಗ್ರೇಡ್ ಕೊಡ್ತಾರಾ, ಮತ್ತೆ ಹೆಂಗೆ ಕರೆಕ್ಷನ್ ಪ್ರೋಸೆಸ್ ಎಲ್ಲ ಆಗತ್ತೆ, ನಮ್ನೆಲ್ಲರನ್ನು ಪಾಸ್ ಮಾಡ್ತಾರಾ, ಈ ತರ ಒಂದು ಗೊಂದಲ ಸೃಷ್ಟಿ ಮಾಡಿ ಹೆಂಗೆ ಅಂತ. ಸೊ ಒಂದ್ ಕಡೆ ಸ್ಟೂಡೆಂಟ್ಸು, ಒಂದ್ ಕಡೆ ಗೌರ್ಮೆಂಟು, ಒಂದ್ ಕಡೆ ಕೋರ್ಟು. ಸೊ ಈ ನಡುವೆ ಇದ್ರ ನಡುವೆ ಸೊ ರಿಸಲ್ಟ್ ಡೇಟ್ ಚೇಂಜ್ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಸೊ ಯಾವಾಗ ಬರ್ಬೋದು ಅಂತ ನಾವು ನೋಡ್ತಾ ಹೋಗೋಣ. ಸೊ ನೀವೇನಾದ್ರೂ ನಮ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ ವಾಟ್ಸ್‌ಆಪ್ ಚಾನಲ್ ಕೂಡ ಇದೆ. ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಏನೇ ಅಪ್ಡೇಟ್ ಬಂದ್ರು ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಮೊದ್ಲು ಗೌರ್ಮೆಂಟ್ ಏನಪ್ಪಾ ಹೇಳಿದ್ರು, ಸೊ ಈ ಸತಿ ಎಂತದು ಬೇಡ ಗ್ರೇಡಿಂಗ್ ಸಿಸ್ಟಮ್‌ನ ಇಡೋಣ ಅಂತ ಹೇಳಿದ್ರು. ಅದಿನ್ನೇನ್ ಎಕ್ಸಾಮ್ ನಾಳೆ ಅಥವಾ ನಾಡಿದ್ದಿದ್ದಾಗ ಸೊ ನಮ್ ಸ್ಟೂಡೆಂಟ್ಸು, ನಮ್ ಮಕ್ಳು ಅಷ್ಟೇ ಅಪ್ಪ ಏನು ಗ್ರಾಂಟೆಡ್ ಆಗಿ ಅವ್ರು ತುಂಬಾ ನಂಬ್ಬಿಟ್ರು ಗೌರ್ಮೆಂಟ್‌ನ. ಸೊ ಅವರು ಕೂಡ ಗೌರ್ಮೆಂಟ್ ಹೇಳವ್ರೆ ಅಂದ್ರೆ ಪಕ್ಕಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಥರ್ಡ್ ಲ್ಯಾಂಗ್ವೇಜ್‌ನ ಗ್ರಾಂಟೆಡ್ ಆಗಿ ತಗೊಂಡು ಅವರು ಹೆಂಗ್ ಬೇಕೋ ಹಂಗ್ ಬರುದ್ರು. ಸೊ ಆದ್ಮೇಲೆ ಎಕ್ಸಾಮ್ ಆದ್ಮೇಲೆ ಇನ್ನೂ ಒಂದು ಟ್ವಿಸ್ಟ್ ಕೊಟ್ರು. ಇಲ್ಲ ಮಾರ್ಕ್ಸ್‌ನ ಕನ್ಸಿಡರ್ ಮಾಡ್ಬೇಕು ಅಂತ ಕೋರ್ಟ್ ಕಡೆಯಿಂದ ಆರ್ಡರ್ ಬಂತು. ಸೊ ಅದಾದ್ಮೇಲೆ ನಮ್ ಗೌರ್ಮೆಂಟ್ ಅವ್ರೇನ್ ಸುಮ್ನೆ ಇರ್ತಾರಾ? ಅಯ್ಯೋ! ನಾವು ಮುಂಚೆನೆ ಹೇಳಿದೀವಿ ಅಂತ ಹೇಳ್ಬಿಟ್ಟು ರಿವ್ಯೂ ಪಿಟಿಷನ್‌ನ ಹಾಕಿದ್ರು. ಸೊ ರಿವ್ಯೂ ಪಿಟಿಷನ್ ಹಾಕಿದ್ಮೇಲೆ ಸೊ ಈ ಸ್ಟೂಡೆಂಟ್ಸ್ ಎಲ್ಲ ಏನಕ್ಕೆ ಕೋರ್ಟ್ ಹತ್ರ ಹೋಗಿ ಈ ತರ ಗ್ರೇಡಿಂಗ್ ಸಿಸ್ಟಮ್ ಬೇಡ ಮಾರ್ಕ್ಸ್‌ನ ಕನ್ಸಿಡರ್ ಮಾಡಿ ಅಂತ ಹೇಳಿದ್ರು ಅಂದ್ರೆ, ಸೊ ಇವಾಗ ಫ್ಯೂಚರ್ ಅಲ್ಲಿ ಯಾವುದೇ ರೀತಿ ಸೆಂಟ್ರಲ್ ಗವರ್ನಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಸೊ ಸೆಂಟ್ರಲ್ ಗವರ್ನಮೆಂಟ್ ಎಕ್ಸಾಮ್ಸ್ ಇರ್ಬೋದು, UPSC ಆಗಿರ್ಬೋದು, ಬೇರೆ ಜಾಬ್ಸ್‌ಗೆಲ್ಲ ಗ್ರೇಡ್‌ನ ಕನ್ಸಿಡರ್ ಮಾಡೋದಿಲ್ಲ. ಆಕ್ಚುಯಲ್ ಮಾರ್ಕ್ಸ್ ಬೇಕಾಗತ್ತೆ. ಆಕ್ಚುಯಲ್ ಮಾರ್ಕ್ಸ್‌ನ ಕೇಳ್ತಾರೆ, ಗ್ರೇಡ್ಸ್‌ನಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಹಿಂಗೆ ಅದು ಗ್ರೋ ಕೂಡ ಆಯ್ತು ಕೋರ್ಟ್ ಕೇಸು. ಸೊ ಅದಾದ್ಮೇಲೆ ಇವಾಗ ಇವ್ರು ರಿವ್ಯೂ ಪಿಟಿಷನ್ ಹಾಕಿದ್ರು. ಸೊ ಮಂಗಳವಾರ ರಿಸಲ್ಟ್ ಬರುತ್ತೆ. ಅದ್ರದ್ದು ಫೈನಲ್ ಡಿಸಿಷನ್ ಅದ್ರ ಮೇಲೆ ನಿಮ್ ಮಾರ್ಕ್ಸಾ ಅಥವಾ ಗ್ರೇಡ್ಸಾ ಅಂತ ಹೇಳ್ತಾರೆ ಅಂತ ಹೇಳಿದೆ. ಸೊ ಕೋರ್ಟ್ ಕಡೆಯಿಂದನೂ ಏನ್ ಬಂತು ಅಂತ ಅಂದ್ರೆ, ಇಲ್ಲ ಈ ಸತಿ ನೀವು ಮಾರ್ಕ್ಸೇ ಕನ್ಸಿಡರ್ ಮಾಡ್ಬೇಕು ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಇವಾಗ ಫೈನಲ್ ಡಿಸಿಷನ್ಸ್ ಏನ್ ತಗೊಂಡ್ರು ಅಂದ್ರೆ ಅದೇ ಮಾರ್ಕ್ಸ್ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ನೋಡ್ಬೇಕು ಇವ್ರು ಏನ್ ಹೇಳ್ತಾರೆ ಅಂತ. ಸೊ ಏನೋ ಒಂದ್ಸತಿ ಗ್ರೇಡಿಂಗ್ ಸಿಸ್ಟಮು, ಒಂದ್ಸತಿ ಮಾರ್ಕ್ಸ್ ಸಿಸ್ಟಮು ಅಂತ ಹೇಳಿ ನಮ್ ಸ್ಟೂಡೆಂಟ್ಸ್‌ಗೂ ಕೂಡ ತಲೆ ಕೆಡಿಸ್ತಿದ್ದಾರೆ. ಸೊ ಈ ತರ ಡಿಸಿಷನ್ಸ್ ಯಾಕೆ? ಸೊ ಓಕೆ ನಿಮಗ್ ತಗೋಬೇಕು ಅನ್ಸ್ತಾ ಎಕ್ಸಾಮ್ ಆದ್ಮೇಲೆ ತಗೊಂಡ್ರೆ ಮುಗ್ದೇ ಹೋಗಿರೋದಪ್ಪ. ಅದನ್ನ ತಗೊಂಡ್ ಎಕ್ಸಾಮ್ ಮುಂಚೆ ತಗೊಂಡ್ಬಿಟ್ಟು ಇವಾಗ ಸ್ಟೂಡೆಂಟ್ಸಿಗೆ ಸುಮ್ನೆ ತಲೆ ಬಿಸಿ ಅಷ್ಟೇ. ಅವ್ರ ತುಂಬಾ ಸ್ಟೂಡೆಂಟ್ಸ್ ಹಾಕ್ತಾರೆ ನಮಗೆ ಏನಂತ ಅಂದ್ರೆ, ನಾವ್ ಈ ತರ ಹೇಳಿದ್ರು ಲೈಕ್ ಗ್ರೇಡಿಂಗ್ ಸಿಸ್ಟಮ್ ಸಡನ್ ಆಗಿ ಅಂತ. ಆಮ್, ಆಮೇಲೆ ನಾವು ಹಂಗೆ ಗ್ರಾಂಟೆಡ್ ಆಗಿ ತಗೊಂಡೋಗಿ ಬರದ್ವಿ, ಇವಾಗ ನಮ್ಮನ್ನ ಪಾಸ್ ಮಾಡ್ತಾರಾ ಇಲ್ವಾ ಅಂತ. ಆಮೇಲೆ ಕೆಲವೊಬ್ರು ಸ್ಟೂಡೆಂಟ್ಸ್ ನೋಡಿದ್ರೆ, ಇಲ್ಲ ನಮಗೆ ಗ್ರೇಡಿಂಗ್ ಸಿಸ್ಟಮ್ ಬೇಡ, ನಾವು ವರ್ಷ ಪೂರ್ತಿ ಓದಿದೀವಿ. ಅದು ನಿಜಾನೇ, ನೀವೆಲ್ಲ ವರ್ಷ ಪೂರ್ತಿ ಓದಿರ್ತೀರಾ, ಅದು ನಿಜ. ವರ್ಷ ಪೂರ್ತಿ ಓದಿರ್ತೀವಿ, ನಮ್ಮ ಮಾರ್ಕ್ಸು ಕೂಡ ಜಾಸ್ತಿ ಆಗತ್ತೆ ಈ ಒಂದು ಮಾರ್ಕ್ ಸಿಸ್ಟಮ್ ಅಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಬಂದ್ರೆ ಅಂತ. ಸೊ ಕೆಲವೊಬ್ರು ಸ್ಟೂಡೆಂಟ್ಸ್ ಆ ತರ, ಕೆಲವೊಬ್ರು ಸ್ಟೂಡೆಂಟ್ಸ್ ಈ ತರ ಏನಾದ್ರು ಗ್ರಾಂಟೆಡ್ ಆಗಿ ತಗೊಂಡ್ ಬರ್ದಿರೋರು ಕೂಡ ಇದ್ದಾರೆ. ಸೊ ಆಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ರೆ, ಸೊ ಎಕ್ಸ್ಪೆಕ್ಟೇಷನ್ಸ್ ಅವರು ಏಪ್ರಿಲ್ 24ನೇ ತಾರೀಕು ಬರುತ್ತೆ ಅಂತ ಅವ್ರು ಹೇಳಿದ್ರು ಸಚಿವರು. ಸೊ ಈ ತರ ಇವಾಗ ಆರ್ಡರ್ ಕೊಟ್ಟಿರೋದ್ರಿಂದ ಸೊ ಇನ್ನು ಆಮೇಲೆ ಇವರು ಕೂಡ ಎಲ್ಲ ಪ್ರಿಪೇರ್ ಆಗ್ಬೇಕಲ್ಲ ಅದಕ್ಕೆ. ಸೊ ಏನಿಲ್ಲ ಅಂತ ಅಂದ್ರು 1 ರಿಂದ 2 ದಿವಸ ಡಿಲೇ ಆಗ್ಬೋದು. ಆಕ್ಚುಲಿ ಅದನ್ನ ಸಚಿವರೇ ಹೇಳಿದ್ರು. ಏನಂತ ಅಂದ್ರೆ 1 ರಿಂದ 2 ದಿವಸ ಡಿಲೇ ಆಗ್ಬೋದು. ಆದ್ರೆ ತುಂಬಾ ದಿವಸ ಅಂತೂ ಏನು ಡಿಲೇ ಆಗೋದಿಲ್ಲ. ಬಟ್ ಏನು ಅಂದ್ರು 1 ರಿಂದ 2 ದಿವಸ ಅಷ್ಟೇ ಡಿಲೇ ಆಗತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಯಾವಾಗ ಬಿಡ್ತಾರೆ ಅಂತ ನೋಡೋಣ. ಆಮೇಲೆ ಎಸ್ಪೆಷಲಿ ಇವಾಗ ಅವರು ಈ ತರ ಚೇಂಜ್ ಮಾಡ್ತಿರೋದಲ್ಲ, ಎಕ್ಸಾಮ್‌ಕಿನ್ನ ಮುಂಚೆ ಒಂಥರ, ಎಕ್ಸಾಮ್ ಆದ್ಮೇಲೆ ಒಂಥರ ಅಂತ. ಸೊ ಅದೇ ರೀತಿ ಅವರು ಏನಂತೀರ, ಅವ್ರು ಈ ತರ ಮಾಡಿದ್ದಾರೆ ಅಂದ್ರೆ ನಮ್ಮ ಮಧ್ಯೆ ಗೊಂದಲ ಸೃಷ್ಟಿ ಮಾಡ್ಬಿಟ್ಟು, ಇವಾಗ ಅವರು ಹೆಚ್ಚಿಗೆ ಫೇಲ್ ಮಾಡೋ ಅಷ್ಟು ಇಳಿಯಲ್ಲ ಅಂತ ನಾನು ಅನ್ಕೊಳ್ತೀನಿ. ಸೊ ಯಾಕೆ ಅಂತ ಅಂದ್ರೆ ಅವರೇ ಆ ತರ ಮಾಡಿರೋದ್ರಿಂದ, ಸೊ ಆಬ್ವಿಯಸ್ಲಿ ನಿಮ್ಮ ಕರೆಕ್ಷನ್ ಪ್ರೋಸೆಸ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಏನಂತೀರ ಥರ್ಡ್ ಲ್ಯಾಂಗ್ವೇಜು ಸ್ವಲ್ಪ ಕಡಿಮೆ ಕಡಿಮೆ ಅಂದ್ರೆ ಲಿಬ್ರಲ್ ಆಗೇ ಇರತ್ತೆ. ಲಿಬ್ರಲ್ ಅಂತ ಅಂದ್ರೆ ಸ್ವಲ್ಪ ಫ್ರೀ ಆಗೇ ಮಾಡ್ತಾರೆ.
ಸೊ ಯಾವುದೇ ರೀತಿ ಜಾಸ್ತಿ ಎಲ್ಲೂ ಮಾರ್ಕ್ಸ್ ಕಟ್ ಮಾಡೋದಿಲ್ಲ ಅಂತ ನಾನ್ ಅನ್ಕೊಂಡಿದೀನಿ. ಯಾಕಂದ್ರೆ ಈ ರೀತಿ ಎಲ್ಲ ಅವ್ರು ಗೊಂದಲ ಸೃಷ್ಟಿ ಮಾಡಿ ಅದ್ ಹೆಂಗೆ ತುಂಬಾ ಜನನ ಫೇಲ್ ಮಾಡಕ್ ಸಾಧ್ಯ? ಅಕಸ್ಮಾತ್ ಅವ್ರೇನಾದ್ರು ಅವಾಗ ಡಿಸಿಷನ್ಸ್ ತಗೊಂಡಿಲ್ಲ ಅಂದ್ರೆ ಎಲ್ಲಾ ಸ್ಟೂಡೆಂಟ್ಸು ಎಲ್ಲ ಬಾಯಿ ಮುಚ್ಕೊಂಡು ಓದ್ತಿದ್ರ ಎಲ್ರುನು? ಹೌದು, ಓದ್ತಿದ್ರು. ಸೊ ಇವ್ರು ಈ ತರ ಮಾಡಿರೋದ್ರಿಂದ ಸೊ ನಾನ್ ಲಿಟ್ರಲಿ ನನಗೆ ಏನ್ ಹೇಳ್ಬೇಕಂತಾನೆ ನನಗ್ ಗೊತ್ತಾಗ್ತಾ ಇಲ್ಲ. ಅಷ್ಟು ನಾನ್ ಫ್ರಸ್ಟ್ರೇಟ್ ಆಗ್ಬಿಟ್ಟಿದೀನಿ. ಹೆಂಗೆ ಸ್ಟೂಡೆಂಟ್ಸ್ ಎಮೋಷನ್ಸ್ ಜೊತೆ ಈ ತರ ಮಾಡಕ್ ಸಾಧ್ಯ? ಅಮ್ ಅದೇ ಡಿಸಿಷನ್ಸ್ ನೀವು ಎಕ್ಸಾಮ್ಸ್ ಆದ್ಮೇಲೆ ಹೇಳ್ಬೋದಿತ್ತಲ್ವಾ? ಎಕ್ಸಾಮ್‌ಗಿನ ಮುಂಚೆ ಹೇಳ್ಬಿಟ್ಟು ಪಾಪ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಅವ್ರು ಹೇಳೋದ್ ನೋಡಿದ್ರೆ ಬೇಜಾರಾಗುತ್ತೆ. ಸೊ ಬಟ್ ಏನು ಮಾಡೋದಕ್ಕಾಗಲ್ಲ. ಸೊ ಮೊದ್ಲು ಏನೋ ಅನೌನ್ಸ್ ಮಾಡ್ತಾರೆ, ಮತ್ತೆ ಸ್ಟೂಡೆಂಟ್ಸ್ ಅದೇ ರೀತಿ ಪ್ರಿಪೇರ್ ಆಗ್ತಾರೆ, ಮತ್ತೆ ಕ್ಯಾನ್ಸಲ್ ಮಾಡ್ತಾರೆ, ಮತ್ತೆ ರಿವ್ಯೂ ಪಿಟಿಷನ್ ಹಾಕ್ತಾರೆ, ಮತ್ತೆ ಇವಾಗ ವಿ ಆರ್ ಥಿಂಕಿಂಗ್ ಅಬೌಟ್ ದ್ಯಾಟ್ ಅಂತಾನೂ ಕೂಡ ಹೇಳ್ತಾರೆ. ಸೊ ಏನಿದು? ಎಂತ? ಅಯ್ಯೋ! ಸ್ಟೂಡೆಂಟ್ಸ್ ಏನ್ ತಪ್ಪು ಮಾಡಿದ್ರು ಅಂತಾನೆ ನಮ್ಗ್ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಈ ಸತಿನೇ ಈ ತರ ಎಲ್ಲ ಆಗ್ತಿರೋದು. ಸೊ ಏನೋ ಗೊತ್ತಿಲ್ಲ ಗೈಸ್. ಸುಮ್ನೆ ನೀವು ನಿಮ್ ಪಾಡಿಗೆ ಆರಾಮಾಗಿ ಚಿಲ್ ಆಗಿ ಇರಿ. ಓಕೆನಾ? ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡಿ. ನನ್ ಪ್ರಕಾರ ಅವ್ರು ಈ ತರ ಎಲ್ಲ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅಂದ್ರೆ, ಅವರು ಕೂಡ ಮಾರ್ಕ್ಸ್ ಅದೇ ರೀತಿ ಕೊಡ್ತಾರೆ. ಸೊ ನೀವು ಯಾವುದೇ ರೀತಿ ನೀವು ತಲೆ ಕೆಡ್ಸ್ಕೊಳ್ಬೇಡಿ. ಓಕೆನಾ? ಸೊ ಥ್ಯಾಂಕ್ ಯು.